ಕರೂರ್ ಶಿವಶಂಕರ್ ಹಾಗೂ ಶಕುಂತಲಾ ದಂಪತಿಗಳ ಎರಡನೆಯ ಸುಪುತ್ರನೇ ನಮ್ಮ ಅಭಿನಯ ವೆಂಕಟೇಶ್, ಟೈರ್ ವೆಂಕಟೇಶ್, ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಶಿವಮೊಗ್ಗ ವೆಂಕಟೇಶ್. ಬಾಲ್ಯದಿಂದಲೂ ಧೈರ್ಯವನ್ನ ಮೈಗೆ ರೂಢಿಸಿಕೊಂಡು ಅಭಿನಯವನ್ನು ಆರಾಧಿಸಿಕೊಂಡು ಬೆಳೆದ ಈ ಹುಡುಗ ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳು, ಸಾಕಷ್ಟು ನಾಟಕಗಳು ಮತ್ತು ಕಿರುತೆರೆ ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ. ಶ್ರೀ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಬಿಳಿ ಹೆಂಡತಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿ ಚೋಮನ ದುಡಿ, ಕನ್ನೇಶ್ವರ ರಾಮ, ಕಿಟ್ಟು ಪುಟ್ಟು, ಆಕ್ಸಿಡೆಂಟ್, ಮಿಡಿದ ಶ್ರುತಿ, ಚಪಲ ಚೆನ್ನಿಗರಾಯ ಹೀಗೆ 10 ಹಲವು ಚಿತ್ರಗಳಲ್ಲಿ ಅಭಿನಯಿಸಿ ಸಂಕ್ರಾಂತಿ, ಪಾಪ ಪಾಂಡು, ಸಿಲ್ಲಿಲಲ್ಲಿ ಹೀಗೆ ಹಲವು ಧಾರಾವಾಹಿಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಶ್ರೀ ಟಿ.ಎಸ್. ನಾಗಾಭರಣ ನಿರ್ದೇಶನದ ಮೈಸೂರು ಮಲ್ಲಿಗೆ ಚಿತ್ರದ ಬಳೆಗಾರ ಚೆನ್ನಯ್ಯನ ಇವರ ಪಾತ್ರ ಹಾಗೂ ಅಭಿನಯ ಇಂದಿಗೂ ಕನ್ನಡ ಪ್ರೇಕ್ಷಕರು ಮರೆತಿಲ್ಲ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿರನು ಒಳಗೆ ಬರಲಪ್ಪಣೆಯ ದೊರೆಯೇ. 1980ರಲ್ಲಿ ಶ್ರೀಮತಿ ನಾಗರತ್ನ ಅವರನ್ನು ವಿವಾಹವಾದ ಇವರಿಗೆ ದೀಪಕ್ ಹಾಗೂ ನಿಶಾಂತ್ ಎಂಬ 2 ಗಂಡು ಮಕ್ಕಳು ಇದ್ದಾರೆ. 1991ರಲ್ಲಿ ಅವರ ಶ್ರೀಮತಿಯ ಅಕಾಲಿಕ ಅಗಲಿಕೆಯಿಂದ ವೃತ್ತಿ, ಪ್ರವೃತ್ತಿ, ನಟನೆ, ರಂಗಭೂಮಿ ಎಲ್ಲದರಿಂದಲೂ ದೂರವಿದ್ದು ತನ್ನ ಮಕ್ಕಳನ್ನ ಬೆಳೆಸೋಕೆ ಶ್ರೀ ವೆಂಕಟೇಶ್ ಅವರು ಅವರ ಉಳಿದ ಬದುಕನ್ನೇ ಮುಡಿಪಾಗಿಟ್ಟರು. ಶ್ರೀ ಶಿವಮೊಗ್ಗ ವೆಂಕಟೇಶ್ ಅವರ ಬಾಲ್ಯ, ಬಣ್ಣದ ಬದುಕು, ಗಂಡ ಹೆಂಡತಿಯ ಬಂಧ, ಮಕ್ಕಳೊಂದಿಗೆ ಅವರ ಅನುಬಂಧ, ಮಡದಿ ಇಲ್ಲದ ಅವರ ಏಕಾಂಗಿ ಜೀವನದ ಯಾನ, ಒಟ್ಟಾರೆಯಾಗಿ ನೋವಿನ ಅಲೆಗಳನ್ನ ಎದುರಿಸುವ ಶ್ರೀ ಶಿವಮೊಗ್ಗ ವೆಂಕಟೇಶ್ ಅವರ ಪ್ರಯಾಣ ಇಂಚಿಂಚು ಈಗ ನಿಮ್ಮ ಮುಂದೆ. ವೀಕ್ಷಕರೇ, ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ 101 ನೆನಪು ಈ ಹೊಸ ಸರಣಿ ನಮ್ಮ ಶಿವಮೊಗ್ಗ ವೆಂಕಟೇಶ್ ಸಾಹೇಬ್ರ ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಶಾಂತ್ ಅವರು ನಮ್ಮ ಶಿವಮೊಗ್ಗ ವೆಂಕಟೇಶ್ ಸರ್ ಅವರ ಎರಡನೇ ಹಾಗೂ ಮುದ್ದಿನ ಮಗ. ಪ್ರೀತಿಯಿಂದ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಿಶು ಅಂತಲೇ ಕರೀತಾ ಇದ್ರು. ಅವರ ಪತ್ರಗಳು ಬರೆದಿದ್ದನ್ನು ತೋರಿಸ್ತಾ ಇದ್ರು, ಅದರಲ್ಲಿ ಹಾಗೆ ಅಡ್ರೆಸ್ ಮಾಡಿದ್ದು ತೋರಿಸ್ತೀನಿ ಅವ್ರ ಹ್ಯಾಂಡ್ ರೈಟಿಂಗ್ ಅವ್ರು ಬರೆದಿದ್ದನ್ನು. ಆ್ಯಂಡ್ ತುಂಬ ಒಂಥರ ಹೆಮ್ಮೆ ಆಗುವಂಥ ವಿಷಯ, ನನಗೆ ತುಂಬ ಸಾರ್ಥಕತೆ ಕೊಡುವಂಥ ವಿಷಯ. ಯಾಕೆಂತಂದರೆ ಇವತ್ತಿಗೂ ನೀವು ಗೂಗಲ್ ಮಾಡಿದ್ರೆ ನಮ್ಮ ಶಿವಮೊಗ್ಗ ವೆಂಕಟೇಶ್ ಸರ್ ಅವರ ಫೋಟೋಗಳು ನಿಮ್ಗೆ ಅಷ್ಟಾಗಿ ಸಿಗಲ್ಲ. ನೀವು ನೋಡಿ, ನಾನು ಹಾಕ್ತೀನಿ, ಸಿಗಲ್ಲ, ಅವ್ರ ಬಗ್ಗೆ ಮಾಹಿತಿ ಸಿಗಲ್ಲ. ರಂಗಭೂಮಿಗಿರ್ಬೋದು, ಗಾಯನ ಕ್ಷೇತ್ರಕ್ಕಿರ್ಬೋದು, ಸಿನಿಮಾ ರಂಗಕ್ಕಿರ್ಬೋದು, ಕಿರುತೆರೆಗಿರ್ಬೋದು, ಅವರದೇ ಆದಂಥ ಒಂದು ಛಾಪನ್ನು ಒತ್ತಿ ಒಂದು ಇತಿಹಾಸನ ಸೃಷ್ಟಿಸಿ ಆ ಶಿವಮೊಗ್ಗ ವೆಂಕಟೇಶ್ ಅನ್ನೋ ಹೆಸರಿಗೆ ಶಿವಮೊಗ್ಗನ ಸೇರಿಸಿ ಒಂದು ಬ್ರ್ಯಾಂಡ್ನ ತಂದುಕೊಂಡಂಥ ನಮ್ಮ ಶಿವಮೊಗ್ಗ ವೆಂಕಟೇಶ್ ಅವರ ಬದುಕಿನ ಕತೆ ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಆಸಕ್ತಿ ಇತ್ತು. ಮುಖ್ಯವಾಗಿ ನಾನಿಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ಮಲಾ ಮೇಡಮ್ ಅವ್ರಿಗೆ, ನಮ್ಮ ಹೇಮಾ ಪ್ರಸಾದ್ ಅವರು, ಜಿ ವಿ ಅತ್ರಿಯವರ ಸಿಸ್ಟ್ರು, ಅವರ ಮೂಲಕ ನನಗೆ ಪರಿಚಯ ನಿರ್ಮಲಾ ಮೇಡಮ್ ಅವರು ನನಗೆ ನಿಶಾಂತ್ ಅವ್ರ ನಂಬರ್ ಕೊಟ್ಟು ಇವತ್ತು ಈ ಇಂಟರ್ವ್ಯೂ ಆಗೋದಕ್ಕೆ ಅವರೇ ಕಾರಣ. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಸಹಕಾರಕ್ಕೆ. ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಮ್ಮ ಶಿವಮೊಗ್ಗ ವೆಂಕಟೇಶ್ವರ ಅವರ ಬದುಕಿನ ಕತೆಗೆ ಹೋಗೋಣ, ಅವರ ನೋವು ನಲಿವಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಚಿತ್ರರಂಗ, ಕಿರುತೆರೆ ಕಟ್ಟಿಕೊಟ್ಟಿರುವ ಈ ರೀತಿ ದಿಗ್ಗಜರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಬದುಕಿನ ಕಥೆನ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸ್ವಾಗತ. 101 ನೆನಪು. ನಮ್ಮ ಶಿವಮೊಗ್ಗ ವೆಂಕಟೇಶ್ ಅವರ ಪ್ರೀತಿಯ ನಿಶು, ನಮ್ಮ ನಿಶಾಂತ್ ಅವರು. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಈ ಆಪರ್ಚುನಿಟಿಗೆ ಒಂದು 4-5 ತಿಂಗಳ ಒಂದು ಫಾಲೋ ಅಪ್ ಅಂತ ಕಾಣುತ್ತೆ. ಹೌದು ಸರ್. ಸೊ ನೀವು ಬರೋ ಡೇಟ್ನ ಹೇಳಿ, ನಿಮ್ಮ ಅಣ್ಣನೂ ಬರೋ ಡೇಟ್ನ ಹೇಳಿ, ಇದೊಂದು ಕೋಇನ್ಸಿಡೆನ್ಸ್ ಮಾಡ್ಕೊಂಡು ನಮ್ಮನ್ನ ಶಿವಮೊಗ್ಗ ಕರೆಸ್ಕೊಟ್ಟೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಈ ಜಾಗದಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದು. ಯಾಕಂದ್ರೆ ಒಂಥರ ವೆರಿ ಡಿವೈನ್ ಪ್ಲೇಸ್ ಅನ್ಸುತ್ತೆ ನನಗಿದು. ಖಂಡಿತ, ಇದು ನಮ್ಮ ತಂದೆ ತಾಯಿ ನೆನಪಲ್ಲಿ ನಾನು ಇಲ್ಲೊಂದು ಸಂಗೀತ ಶಾಲೆ ಮಾಡಿ ಒಂದು 4-5 ವರ್ಷ ನಡೆಸಿ ಮುಂದೆ ಬೆಂಗಳೂರಿಗೆ ಹೋದೆ. ಅಲ್ಲಿಂದ ಆಮೇಲೆ ಮುಂಬೈಗೆ ಹೋಗುವಂಥ ಅವಕಾಶ ಬಂತು. ಓಕೆ, ಶಿವಮೊಗ್ಗ ಮಾತಾಡ್ತೀನಿ, ನಿಮ್ಮ ವಿಚಾರಗಳನ್ನ ಮಾತಾಡ್ತೀನಿ. ಮೊದಲನೇದಾಗಿ ಶಿವಮೊಗ್ಗ ವೆಂಕಟೇಶ್ ಸರ್ ಅವರ ನೆನಪಿನ ಊರುಗಳಿಗೆ ಹೋಗೋಣ. ಹೇಳಿ ಸರ್, ವೆಂಕಟೇಶ್ ಸರ್ ಅವರ ತಂದೆ ತಾಯಿ, ಎಷ್ಟು ಜನ ಅಣ್ಣ ತಮ್ಮಂದರು, ಅವ್ರ ತಂದೆ ತಾಯಿ ಹೆಸರೇನು? ನಮ್ಮ ತಾತ ಬಂದು ಶಿವಶಂಕರ್ ಅಂತ, ಕರೂರ್ ಶಿವಶಂಕರ್. ನಮ್ಮ ಅಜ್ಜಿ ಬಂದು ಶ್ರೀಮತಿ ಶಕುಂತಲಾ ಅವರು. ಆಮೇಲೆ ನಮ್ಮ ಪೂರ್ತಿ ಕುಟುಂಬ ಮೂಲತಃ ಶಿವಮೊಗ್ಗದವ್ರೆ. ಪ್ರಾಪರ್? ಹಾ, ಹೌದು.
ಅಂದ್ರೆ ನಮ್ಮ ತಾತ ಮಾರುತಿ ರೈಸ್ ಮಿಲ್ ಅನ್ನೋ ಒಂದು ಅಂಗಡಿಯಲ್ಲಿ ಅವರು ಕೆಲಸ ಮಾಡ್ತಿದ್ರು. ಅಲ್ಲಿ ಅವರ ಅಣ್ಣನಿಗೆ ಅವ್ರ ಅಸಿಸ್ಟೆಂಟ್ ಆಗಿ ರಾಮ ಲಕ್ಷ್ಮಣ ಅನ್ನೋರು ಜನ ಅವ್ರನ್ನ ನೋಡ್ಬಿಟ್ಟು ಅಷ್ಟು ಒಂದು ಅವ್ರಿಗೆ ಅಣ್ಣನ ಮೇಲೆ ಭಯ ಭಕ್ತಿ. ಎಷ್ಟು ಜನ ಅಣ್ಣ ತಮ್ಮಂದ್ರವರು? ಅವರಿಬ್ರು. ಇಬ್ರೇ? ಹಾ. ಅಕ್ಕ ತಂಗಿರು? ಅಕ್ಕ ತಂಗಿರು ನನಗೆ ಗೊತ್ತಿರೋಂಗೆ ನನಗಷ್ಟು ಐಡಿಯಾ ಇಲ್ಲ. ಬಟ್ ನಂಗೆ ಗೊತ್ತಿರೋದು ತಾತ ಮತ್ತೆ ಅವ್ರ ಅಣ್ಣ ಬಗ್ಗೆ. ಬಟ್ ಅವ್ರ ಅಣ್ಣ ಸಡನ್ ಆಗಿ ತೀರ್ಕೊಂಡು ಹೋಗ್ಬಿಡ್ತಾರೆ ಮಧ್ಯ ವಯಸ್ಸಿನಲ್ಲೇ. ನಿಮ್ ತಾತ ಅವ್ರ ಅಣ್ಣ? ನಮ್ ತಾತ ಅವ್ರ ಅಣ್ಣ. ಅವಾಗ ಅವ್ರಿಗೆ ಏನ್ ಮಾಡ್ಬೇಕು ತೋಚದೆ ಎಲ್ಲೋ ಒಂದು ಟೈರ್ ಅವ್ರಿಗೆ ಸಿಗತ್ತೆ, ಅದನ್ನ ಮಾರಾಟ ಮಾಡ್ತಾರೆ. ಹಾಗೆ ಇನ್ನೊಂದ್ 2 ಟೈರು 3 ಟೈರು ತಗೊಂಡು ಮಾರಾಟ ಮಾಡ್ತಾ ಅವರು ಶಂಕರ್ ಟ್ರೇಡರ್ಸ್ ಅಂತ ಒಂದು ಸಂಸ್ಥೆನ ಅವ್ರು ಕಟ್ತಾರೆ. ಸಂಸ್ಥೆ ಟೈರ್ ಬಿಸ್ನೆಸ್ ಇಲ್ಲಿ ಶಿವಮೊಗ್ಗದಲ್ಲಿ ನೆಹರು ರಸ್ತೆಯಲ್ಲಿ ಶುರು ಮಾಡ್ತಾರೆ. ಅಲ್ಲಿಂದ ಅವರು ಬೆಂಗಳೂರು JC ರೋಡಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾರೆ. ಆಮೇಲೆ ಬೆಳಗಾಂನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾರೆ. ಹೀಗೆ ನಮ್ಮ ಕುಟುಂಬ ಬಿಸ್ನೆಸ್ ಕುಟುಂಬ ಮೂಲತಃ. ನಮ್ಮ ಮೊದಲನೇ ಮಗಳು ರಾಜಲಕ್ಷ್ಮಿ ಅಂತ, 2ನೇ ಮಗ ನಮ್ಮ ತಂದೆ, ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ. ಸೊ ವೆಂಕಟೇಶ ಅಂತ ಪ್ರೀತಿಯಿಂದ ಅವರಿಗೆ ಹೆಸರಿಟ್ಟು ಅವರಿಗೆ ಈ ಜಗತ್ತಲ್ಲಿ ಬರ ಮಾಡ್ಕೊಳ್ತಾರೆ. ಮತ್ತೆ 3ನೇವರು ಬಾಲಸುಬ್ರಹ್ಮಣ್ಯ ಅಂತ, ಆದ್ರೆ ಅವರು ಪ್ರಕೃತಿ ಆರಾಧಕ. ಅವರು ಇವಾಗಿಲ್ಲ. ಅವರು ಪ್ರಕಾಶ್ ಪರಿಸರ ಅಂತ ಮುಂದೆ ಅವರು ತಮ್ಮನ್ನ ತಾವು ಕರ್ಕೊಂತಾರೆ. ಅಂದ್ರೆ ಪ್ರಕಾಶ್ ಅಂತ ಅವ್ರ ಹೆಸರು ಚೇಂಜ್ ಮಾಡ್ಕೋತಾರೆ, ಪ್ರಕಾಶ್ ಪರಿಸರ ಅಂತ ಅವ್ರು ಕರ್ಕೋತಾರೆ. ಅವರು ನಮ್ ಚಿಕ್ಕಪ್ಪ. ಆಮೇಲೆ ಅವ್ರು ಆದ್ಮೇಲೆ ನಮ್ಮ ಅತ್ತೆ ವಸಂತ ಲಕ್ಷ್ಮಿ ಅಂತ, ಅದಾದ್ಮೇಲೆ ಮುರಳೀಧರ್, KS ಮುರಳೀಧರ್ ಅಂತ. ಅವರು ಎಲ್ಲ ಬಿಸ್ನೆಸ್ ಆಮೇಲೆ ನೋಡ್ಕೊಂತಾರೆ. ನಮ್ಮ 5 ಜನ ಮಕ್ಕಳು. 5 ಜನ ಮಕ್ಕಳು. 5 ಜನದಲ್ಲಿ ಶಿವಮೊಗ್ಗ ವೆಂಕಟೇಶ್ ಅವರು 2ನೇ ಅವರು. ಓಕೆ, 5 ಜನದಲ್ಲಿ ಎಲ್ಲರೂ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ? ನಮ್ಮ ಅತ್ತೆ, ದೊಡ್ಡತ್ತೆ ಒಬ್ರಿದ್ದಾರೆ, ಇನ್ನೆಲ್ಲ ಯಾರು ಇಲ್ಲ. ಎಲ್ಲಿದ್ದಾರೆ ದೊಡ್ಡತ್ತೆ? ಅವರು ಬೆಂಗಳೂರಲ್ಲಿ ಇರ್ತಾರೆ. ಓಕೆ. ನಮ್ಮ ಅಜ್ಜಿನೂ ಇದ್ದಾರೆ, ನಮ್ಮ ಅಪ್ಪ ನಮ್ಮ ಇನ್ನೂ ಇದ್ದಾರೆ, ಗಟ್ಟಿಯಾಗಿದ್ದಾರೆ. ಅಂದ್ರೆ 97 ವರ್ಷ ಇವಾಗ. ವೀಲ್ ಇದ್ದಾರೆ, ಬಟ್ ವಿಲ್ ಪವರ್ ಇನ್ನೂ ಹಂಗೆ ಇದೆ. ಸ್ಟ್ರಾಂಗ್ ಆಗಿದ್ದಾರೆ. ಎಸ್. ಅಪ್ಪ ಹೇಗಿತ್ತಂದ್ರೆ, ಅಂದ್ರೆ ನಿಮ್ಮ ಅಜ್ಜಿ ಹೇಳೋ ಪ್ರಕಾರ ಅಥವಾ ನಿಮ್ಮ ತಂದೆ ಹೇಳೋ ಪ್ರಕಾರ ನಮ್ಮ ವೆಂಕಟೇಶ್ವರ ಬಾಲ್ಯ ಹೇಗಿತ್ತಂತೆ? ಬಹಳ ಸುಮ್ನೆ. ಈಗ KGF ಅಲ್ಲಿ ಒಂದು ಹುಡುಗ ಬರಲ್ವಾ ಸರ್, ಅದೇ ತರ ಸರ್. ಡೇರಿಂಗ್ ಅಂದ್ರೆ ಡೇರಿಂಗ್. ಹೆಂಗೆ ಅಂದ್ರೆ ಏನ್ ಹೇಳೋದು ಅಂದ್ರೆ, ಮೊದಲನೇ ಗಂಡ್ ಮಗ ಅಲ್ವಾ, ತುಂಬಾ ಪ್ರೀತಿ, ತುಂಬಾ ಒಂಥರ ವ್ಯಾಮೋಹ. ನಮ್ಮ ತಾತ ಅವ್ರ ಅಣ್ಣಂಗಂತೂ ಅವ್ರಂದ್ರೆ ಪ್ರಾಣ, ಮೊದಲನೇ ಗಂಡ್ ಮಗು ಅಂತ ಫ್ಯಾಮಿಲಿನಲ್ಲಿ. ಅವ್ರಿಗೆ ಮಕ್ಳಿರ್ಲಿಲ್ಲ. ನಿಮ್ಮ ತಂದೆಯವ್ರ ದೊಡ್ಡಪ್ಪನ್ಗೆ? ನಮ್ಮ ತಂದೆಯವ್ರ ದೊಡ್ಡಪ್ಪಂಗೆ ಮಕ್ಳಿರ್ಲಿಲ್ಲ. ಸೊ ಬಹಳ ಇವ್ರ ಮೇಲೆ ಬಹಳ ಅಂದ್ರೆ ಬಹಳ ಪ್ರೀತಿ. ಅವರು ತುಂಟಾಟಕ್ಕೋ ಹುಡುಗಾಟಕ್ಕೋ ಏನಕ್ಕೋ ಗೊತ್ತಿಲ್ಲ, ಬಹಳ ಸಣ್ಣ ವಯಸ್ಸಲ್ಲೇ ದಾರಿಲಿ ಬಿದ್ದಿರೋ ಬೀಡಿ ಎಲ್ಲ ತೆಕ್ಕೊಂಡು ಸೇದವ್ರಂತೆ. ಅದ್ ನಮ್ಮ ಅಪ್ಪನೇ ಹೇಳಿದ್ದು. ಆಮೇಲೆ ಎಳ್ಕೊಂಡು ಹೋದ್ರಂತೆ ಅವ್ರು ದೊಡ್ಡಪ್ಪ. ಎಳ್ಕೊಂಡೋಗಿ ಕೂಡಾಕ್ಬಿಟ್ಟು ಏನ್ ಮಾಡ್ಬೇಕು ಅವರು, ಬೀಡಿ ಪ್ಯಾಕೆಟ್ ಕೊಟ್ರಂತೆ. ಬೀಡಿ ಪ್ಯಾಕೆಟ್ ಕೊಟ್ಬಿಟ್ಟು ಹೊರ್ಗಡೆ ಸೇದಿ, ನನ್ ಮಾನ ತೆಗಿಯೋದ್ ಬೇಡಪ್ಪ, ಇಲ್ಲೇ ಸೇದಿದ್ರೆ ಇಲ್ಲೇ ಸೇದ್ವು ಅಂತ. ಆ ತರ ಅವರು ಸಣ್ಣಲಿಂದಾನೇ ಡೇರಿಂಗ್. ಅವರು 12-13ನೇ ವರ್ಷಕ್ಕೆ ಲಾರಿ ಓಡಿಸೋದಂತೆ, ಅದಂತೆ ಇದಂತೆ ಎಲ್ಲ ಮಾಡಿದ್ದಾರೆ. ಈ ನಾಟಕ ಇದ್ರಲ್ಲೆಲ್ಲ ಇದ್ರ? 15-16ನೇ ವಯಸ್ಸಲ್ಲಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೋಟೋ ತೋರಿಸಿದ್ರು. ಅಲ್ಲಿ ತಂಡದಲ್ಲಿ ಹೋಗಿ ಏನ್ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾಡಿದ್ರು, ಪಾತ್ರ ಮಾಡಿದ್ರು ಗೊತ್ತಿಲ್ಲ. ಅಲ್ಲಿ ಎಂತ ದಿಗ್ಗಜರ ಮಧ್ಯದಲ್ಲಿ ಫೋಟೋ ತೆಗೆಸ್ಕೊಂಡು ಆ ವಯಸ್ಸಲ್ಲೇ ಅವರಿಗೆ ಮಾಸ್ಟರ್ ಹಿರಣ್ಣಯ್ಯ ಅವರ ನಾಟಕಗಳನ್ನ ನೋಡಿ ಅವರು ಪ್ರಭಾವಿತರಾಗಿ ಅವರಿಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಆಸಕ್ತಿ. ಕಾಲೇಜ್ ಮಾಡಿದ್ದು ಬೆಂಗಳೂರಿನಲ್ಲೇನಾ? ಕಾಲೇಜು ವಿಜಯ ಕಾಲೇಜು ಬೆಂಗಳೂರು. ಓಕೆ. ಇಲ್ಲಿ ನ್ಯಾಷನಲ್ ಹೈಸ್ಕೂಲ್ ಇಲ್ಲಿ. ಓಕೆ. ಇಲ್ಲಿ ಶಿವಮೊಗ್ಗದಲ್ಲಿ. ಸೊ ಅವರು ವೆಂಕಟೇಶ್ ಅಪ್ಪನ ಮಗ ಆಗಿದ್ರು, ಅಮ್ಮನ ಮಗ ಆಗಿದ್ರು? ಅವರು ಒಂಥರ ಇಂಡಿಪೆಂಡೆಂಟ್ ಸರ್. ಅವರು ಒಂಟಿ ಸಲಗ ಇದ್ದಂಗೆ. ಅವರು ನೆಟ್ಲ ಮೇಲೆ ಬರ್ತಾ ಇದ್ರೆ ಎಲ್ಲ ಗಡಗಡ ನಡ್ಗವ್ರಂತೆ. ಆ ತರ ಅವ್ರು ಒಂಥರ ಅವ್ರದ್ದೊಂದು ಗತ್ತಿತ್ತು ಸರ್. ಅವ್ರದ್ದು ಗತ್ತು ಕೊನೆವರೆಗೂ ಇತ್ತು ಅವ್ರದ್ದು. ಒಂಥರ ಮ್ಯಾನರಿಸಮ್ ಅಂತಾರಲ್ಲ. ಬಟ್ ಸ್ಕ್ರೀನ್ ಮೇಲೆ ಆ ತರ ಇಲ್ಲ. ಸ್ಕ್ರೀನ್ ಮೇಲೆ ಆ ಪಾತ್ರಕ್ಕೆ ಏನ್ ನಯ ವಿನಯ ಬೇಕೋ, ಏನ್ ಬೇಕೋ ಅದು ನನಗೆ ಸ್ಕ್ರೀನ್ ನಲ್ಲಿ ನೋಡ್ಬಿಟ್ಟು ಇವರೇ ನಮ್ಮ ಅಪ್ಪನ ಅಂತ ಅನ್ಸ್ಬಿಡೋದು. ಅಷ್ಟು ಚೇಂಜ್ ಆಗ್ಬಿಡೋರು. ನೀವು ಫೋಟೋಗಳನ್ನು ನೋಡಿದ್ರೆ ಬಸವಣ್ಣ ಅವರ ಫೇಸ್ ಅಲ್ಲಿ ಆ ಬಸವಣ್ಣ ಇದು, ಆಮೇಲೆ ಗಂಧರ್ವ ಶಶಿಕುಮಾರ್ ತಂದಿ ಎಲ್ಲ ಫೇಸೇ ಚೇಂಜ್ ಆಗ್ಬಿಡೋದು ಸರ್ ಅವ್ರದ್ದು. ಅದೇನು ಟ್ಯಾಲೆಂಟ್ ಸರ್. ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ದಾರೆ ಸರ್? ಮಾಡಿದ್ದಾರೆ ಸರ್, ಒಂದು 30 ಪಿಕ್ಚರ್ ಮಾಡಿರ್ಬೇಕು. ನಾಟಕದಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಆಗಿದ್ರು. ಹೇಗೆ ಈ ಬಣ್ಣದ ಲೋಕಕ್ಕೆ ಆಕರ್ಷಣೆ ಆಗಿದೆ ಹೇಗೆ ಸರ್ ಅವರು? ಅದೇ ಮಾಸ್ಟರ್ ಹಿರಣ್ಯ ಅವ್ರದ್ದು ನಾಟಕ ನೋಡಿ. ಆಮೇಲೆ ಸುಮಾರು ಎಲ್ಲ ನನಗೆ ಹೆಸರಿಟ್ಟಿದ್ದು ಅವರು ನಿಶಾಂತ್, ನಸರುದ್ದೀನ್ ಶಾ,
ನಮ್ಮ ಅನಂತ್ ನಾಗು, ಅಂಬರೀಶ್ ಪುರಿ ಎಲ್ಲ ಮಾಡಿದ್ರಲ್ಲ, ಆ ಸಿನಿಮಾ ನೋಡಿ ನನ್ನ ಹೆಸರು ಇಟ್ಟಿದ್ರು. ಯಾರಪ್ಪನ? ಸಿನಿಮಾ ಅಂದ್ರೆ ಅವರಿಗೆ ಹುಚ್ಚು. ನೀವು ಇಬ್ರು ಮಕ್ಕಳು, ನೀವು? ನಮ್ಮ ಅಣ್ಣ ನನ್ಕಿಂತ 5 ವರ್ಷ ದೊಡ್ಡವನು. ಅವ್ರ ಹೆಸರು ಸರ್? ದೀಪಕ್. ದೀಪಕ್ ಏನ್ ಮಾಡ್ಕೊಂಡಿದ್ದಾರೆ ದೀಪಕ್? ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿದ್ದಾರೆ ಅವರು? ಮೆಲ್ಬರ್ನ್, ಆಸ್ಟ್ರೇಲಿಯಾ. ಓಕೆ, ನೈಸ್. ಸೊ ಇವಾಗ ವೆಂಕಟೇಶ್ ಸರ್ ಮೊಟ್ಟ ಮೊದಲನೇದಾಗಿ ಫಸ್ಟ್ ನಾಟಕಕ್ಕೆ ಬಂದಿದ್ದಲ್ವ ಅವರು? ಇಲ್ಲಿ ಕಾಲೇಜು ಇದ್ರಲ್ಲೆಲ್ಲ ನಾಟಕಗಳು ಮಾಡಿ. ಬೇರೆ ಹೆಸರಿತ್ತು ಅಂತ ಕಾಣುತ್ತೆ. ಬೇರೆ ಇಲ್ಲಿ ಶಿವಮೊಗ್ಗದಲ್ಲಿ ಅವ್ರು ಫೇಮಸ್ ಆಗಿದ್ದು ಅಭಿನಯ ವೆಂಕಟೇಶ್. ಅಭಿನಯ ವೆಂಕಟೇಶ್ ಅಂದ್ರೆ ಏನು, ಕಲಾವಿದರು ಅಂತ? ಅವರು ಅಭಿನಯಕ್ಕೆ ಅವರು ಫೇಮಸ್ ಆಗಿದ್ರಿಂದ ಅಭಿನಯ ವೆಂಕಟೇಶ್ ಅಂತ. ಆಮೇಲೆ ಅಭಿನಯ ಅಂತ ಒಂದು ತಂಡನೂ ಕಟ್ಟಿದ್ರು ಅನ್ಸುತ್ತೆ. ಶಿವಮೊಗ್ಗ ಅಂದ್ರೆ ಎಷ್ಟು ಇಷ್ಟ ಆಯ್ತು ವೆಂಕಟೇಶ್ ಸರ್ಗೆ? ಶಿವಮೊಗ್ಗ ಅಂದ್ರೆ ಪ್ರಾಣ ಸರ್ ಅವರಿಗೆ. ಅವರು ಎಲ್ಲಿದ್ರು, ಬೆಂಗಳೂರಿಂದ ಅವರು ಬಂದ್ರು ನಮ್ಮ ತಾಯಿ ಹೋದ್ಮೇಲೆ ಅವರಿಗೆ ಯಾವಾಗ್ಲೂ ಇಲ್ಲೇ ಇತ್ತು ಅವ್ರ ಮನ್ಸು. ಇದು ಈಗ ದೊಡ್ಡದಿದೆ, ಬಟ್ ಮನೆ ಅವ್ರು ಕಟ್ಟಿದಾಗ ಏನಿಲ್ಲ, ಒಂದು ಸಣ್ಣ ಡೈನಿಂಗ್ ರೂಮು, ಒಂದು ಕಿಚನ್, ಒಂದು ರೂಮ್, ಒಂದು ಬಾತ್ರೂಮು, ದೊಡ್ಡ ಗಾರ್ಡನ್, ಪಾಂಡ್ ಎಲ್ಲ ಇತ್ತು ಇದೇ ಜಾಗದಲ್ಲಿ. 80ನೇ ಇಸ್ವಿ ಹಿಂದೆ. ಅವಾಗ ಯಾವ್ದಾದ್ರು ಸಿನಿಮಾಗಳು ಶೂಟ್ ಮಾಡ್ಬೋದಾಗಿತ್ತು ಹಂಗಿದ್ರೆ. ಇಲ್ಲಿ ಈ ಮನೆಗೆ ಬಂದಿದ್ದಾರೆ ಶಬನ್ ಆಜ್ಮಿ, ಆಮೇಲೆ ಅವರು ಮೋಹನ್ ಅಗಾಶೆ ಅವರೆಲ್ಲ ಬಂದಿದ್ದಾರೆ ಅವಾಗ. ಕನ್ನೇಶ್ವರ ರಾಮ ಟೈಮಲ್ಲಿ ಬಂದಿದ್ದಾರೆ. ವಂಡರ್ಫುಲ್. ಈಗ ನಿಮ್ಮ ತಾತ ಹಾಗೂ ಅವ್ರ ಅಣ್ಣ ರಾಮ ಲಕ್ಷ್ಮಣ್ ತರ ಇದ್ರು ಅಂತ ಹೇಳಿದ್ರು. ಹೌದು. ನಿಮ್ಮ ತಂದೆ ಹಾಗೂ ನಿಮ್ ಚಿಕ್ಕಪ್ಪ ಹೇಗಿದ್ರು? ಅವರೆಲ್ಲ ಅಂದ್ರೆ ನಮ್ ತಾತ ತುಂಬಾ ಬಡತನದಿಂದ ಬಂದವರು. ಟೈರ್ ಬಿಸ್ನೆಸ್ ಕ್ಲಿಕ್ ಆಗ್ಬಿಡ್ತು. ಎಲ್ಲ ಸಖತ್ತಾಗಿ, ಅಂದ್ರೆ ನಮ್ ತಂದೆ ಹೆಂಗೆ ಅಂದ್ರೆ, ನಮ್ ಚಿಕ್ಕಪ್ಪ ನಮ್ ತಂದೆ ಎಲ್ಲ 6 ತಿಂಗಳು ಒಂದು ಕಾರ್ ಚೇಂಜ್ ಮಾಡೋರಂತೆ. ಡಾಲ್ಫಿನ್ ಕಾರ್ ಇತ್ತು ನಮ್ ತಂದೆ. ಶಿವಮೊಗ್ಗ ಟು ಬೆಂಗಳೂರು ಆ ಕಾಲದಲ್ಲಿ 3 ಅವರಲ್ಲಿ ಓಡಿಸೋರು. 3 ಅವರ್ಸ್ ಅಲ್ಲಿ? 3 ಅವರ್ಸ್. ನಮ್ಗೆ ಇವತ್ತಿಗೂ ಆಗಲ್ವಲ್ಲ? ಅದೇ. ಸೊ ಅವ್ರ ಯೂತ್ ಬೇರೆ ತರ ಇತ್ತು ಸರ್. ನೀವು ಅವ್ರ ಯಂಗೇಜ್ ಫೋಟೋಸ್ ಎಲ್ಲ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ರೆಬೆಲ್. ನಮ್ ಚಿಕ್ಕಪ್ಪನೂ ಅಷ್ಟೇ, ಸಖತ್ ಸ್ಟೈಲಿಶ್. ಪ್ರಕಾಶ್ ಅಲ್ಲ, ಅವರು ಅಷ್ಟೇ. ಅವ್ರು ಡಾಕ್ಟರ್ ರಾಜ್ಕುಮಾರ್ ತರ ಇದ್ರು ನೋಡಕ್ಕೆ. ಅವ್ರ ಫೋಟೋ ತೋರಿಸ್ತಾರೆ ಸರ್. ವೆಂಕಟೇಶ್ ಸರ್ ತುಂಬಾ ವಿಷ್ಣು ಸರ್ ತರ ಇದ್ದಾರೆ. ಹೌದೌದು. ಅವರ ಕೂದಲು ಕೆದಿರೋದು ನನಗೆ ಇನ್ಫ್ಯಾಕ್ಟ್ ಶಿವಮೊಗ್ಗ ವೆಂಕಟೇಶ್ ಅವರ ಪರಿಚಯ ಅಂದ್ರೆ ತೆರೆಯ ಪರಿಚಯ ಕಿಟ್ಟುಪುಟ್ಟು. ಕರೆಕ್ಟ್. ಅದರಲ್ಲಿ ಮಂಜುಳಾ ಮೇಡಮ್ ಅವರ ಚಿಕ್ಕಪ್ಪನ ಪಾತ್ರ, ನರಸಿಂಹರಾಜ್ ಅವರ ತಮ್ಮನ ಪಾತ್ರ. ಕರೆಕ್ಟ್. ವಿಷ್ಣು ಸರ್ ಅದ್ರಲ್ಲಿ ಇದೇ ತರ ಕೂದಲು ಬಿಟ್ಟಿದ್ರು. ವೆಂಕಟೇಶ್ ಸರ್ ಹಾಗೆ ಇದ್ರು. ಯಾರಿದ್ ವಿಷ್ಣುವರ್ಧನ್ ತರ ಇದಾರಲ್ಲ ಅಂತ ನಮ್ಗೆ ಅವ್ರ ಪರಿಚಯ ಆಗಿದೆ. ಹೌದೌದು. ಬಿಳಿ ಹೆಂಡತಿಲು ಸಖತ್ ಕಾಣ್ತಾರೆ. ಫಸ್ಟ್ ಪಿಕ್ಚರ್ ಯಾವ್ದು ಸರ್? ಚೊಮ್ಮನದುಡಿ. ಬಟ್ ಶೂಟಿಂಗ್ ಆಗಿದ್ದು ಬಿಳಿ ಹೆಂಡತಿ ಅನ್ಸುತ್ತೆ, ಬಟ್ ರಿಲೀಸ್ ಆಗಿದ್ದು ಚೊಮ್ಮನದುಡಿ ಅನ್ಸುತ್ತೆ. ಹೋಗಿ ಸಿನಿಮಾಗೆ ಹೇಗಂತೆ ಆಯ್ಕೆ ಆಗಿದ್ದು? ಯಾವ ರೀತಿ ಅಪ್ಪನಿಗೆ ಆಫರ್ ಬಂದಿದ್ದು? ಅಲ್ಲ, ಅವರು ಬೆಂಗಳೂರಲ್ಲಿ ಅಂಗಡಿ ನೋಡ್ಕೊತಾ ಇದ್ರಲ್ಲ, ರವೀಂದ್ರ ಕಲಾಕ್ಷೇತ್ರ ಅಲ್ಲೇ ಪಕ್ಕದಲ್ಲಿ. ಸೊ ಅಂಗಡಿ ಆಗ್ತಿದ್ದಂಗೆ ಅಲ್ಲಿ ಕೂರೋರು. ಆಮೇಲೆ ಎಲ್ಲ ರಿಹರ್ಸಲ್, ಯಾವ ನಾಟಕ ಆದ್ರೂ, ಯಾವ ರಿಹರ್ಸಲ್ ನಡೀತಾ ಇದ್ರು ಹೋಗಿ ಕೂತ್ಕೊಂಡವ್ರು ಕಲಾಕ್ಷೇತ್ರ. ಆಮೇಲೆ ತುಂಬಾ ಫ್ರೆಂಡ್ಸು. ಅವಾಗೆಲ್ಲ ಮೋಸ್ಟ್ಲಿ ಕಲಾವಿದರ ಹತ್ರ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ. ನಮ್ ತಂದೆ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಾನು ತುಂಬಾ ಜನರ ಹತ್ರ ಕೇಳಿದ್ದೀನಿ. ಚೆನ್ನಾಗಿ ಅವರಿಗೆ ಸಂಜೆ ಆದ ತಕ್ಷಣ ಅವ್ರ ಆತಿಥ್ಯ ಮಾಡೋದು. ಅವ್ರು ತುಂಬಾ ಗ್ಯಾಂಗ್ ಅವ್ರದ್ದು. ಕಪ್ಪಣ್ಣ ಅಂಕಲು, ನಾಗಭರಣ ಸರು, ಆಮೇಲೆ ಅವ್ರ ಗ್ಯಾಂಗಲ್ಲಿ ಇದ್ದಿದ್ದು ಕಿಟ್ಟಿ, ಸ್ಪ್ರಿಂಗ್ ಕಿಟ್ಟಿ ಅವರು, ಕಾಶಿ, ಮತ್ತೆ ಮಲ್ನಾಡ್ ಜಗದೀಶ್ ಅಂಕಲ್, ಸುಮಾರು ಜನ ಸರ್. ಆಮೇಲೆ ಅರುಂಧತಿ ನಾಗ್ ಅವರು ಹೇಳಿದ್ರು, ನಿಮ್ಮ ತಂದೆಯವ್ರು ತುಂಬಾ ನಮ್ಗೆ ತುಂಬಾ ಕ್ಲೋಸು, ನಿನ್ಗೆ ಸಂಗೀತ ಅಭ್ಯಾಸ ಮಾಡ್ಬೇಕಂದ್ರೆ ನಮ್ಮ ತೋಟಕ್ಕೆ ಬಂದ್ಬೇಕಾದ್ರೆ ಮಾಡು ಅಂತೆಲ್ಲ ಅಷ್ಟೆಲ್ಲ ಹೇಳಿದ್ದಾರೆ. ಶಂಕರ್ ನಾಗ್ ಅವ್ರಿಗೂ ಬಹಳ ಆಪ್ತ. ಹೌದು. ಸುಮಾರು ನಾಟಕಗಳಲ್ಲಿ ಮಾಡಿದ್ದಾರೆ ಅವ್ರ ಜೊತೆಗೆ. ನಮ್ಮ ಇಂಡಸ್ಟ್ರಿನೆಲ್ಲ ಟೈರ್ ವೆಂಕಟೇಶ್ ಅಂತ ಫೇಮಸ್. ಫಸ್ಟ್ ಟೈರ್ ವೆಂಕಟೇಶ್ ಅಂತ. ಅದೇ ಅಲ್ಲಿ ಶಂಕರ್ ಟ್ರೇಡರ್ಸ್ ಅಂತ ನಮ್ಮ JC ರೋಡಲ್ಲಿ ಅವ್ರದ್ದು ಅಂಗಡಿ, ನಮ್ದು ಅಂಗಡಿ ಇತ್ತು. ಸೊ ಹಾಗಾಗಿ ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ವಾಕೇಬಲ್. ಸೊ ಹಾಗಾಗಿ ಆಮೇಲೆ ಶಂಕರ್ ನಾಗ್ ಅವ್ರ ಜೊತೆ ಆಕ್ಸಿಡೆಂಟ್ ಸಿನಿಮಾದಲ್ಲಿ ಮಾಡಿದ್ದಾರೆ. ತುಂಬಾ ತುಂಬಾ ಆಪ್ತರಾಗಿದ್ರು. ಓಕೆ, ನಿಮಗೆ ಶಿವಮೊಗ್ಗ ವೆಂಕಟೇಶ್ ಅಂದ್ರೆ ಪಟ್ಟಂತ ನೆನಪರೋ ಸಿನಿಮಾಗಳು ಯಾವ್ದಾದ್ರು? ನಮ್ಮ ಅಪ್ಪಂಗೆ ಅಷ್ಟು ಮದ್ವೆಗಿದೆ ಆಸಕ್ತಿ ಇರ್ಲಿಲ್ಲ. ಬಟ್ ನಮ್ಮ ತಾಯಿ ನೋಡಿ ಮಧುಬಾಲ ಏನ್ ಮುದ್ದಾಗಿದ್ದಾರೆ. ಮಧುಬಾಲ ತರ ಇದ್ರು. ನೋಡಿದ ತಕ್ಷಣ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಅವರು ಪಟ್ಟು ಮಾಡಿದ್ರು.